ಕೆರೂರಲ್ಲಿ ಹೋಳಿ ಹಬ್ಬದ ಸಂಭ್ರಮ. ಕಿಲ್ಲಾಪೇಟೆಯಲ್ಲಿ ಸರ್ಕಾರಿ ಕಾಮದಹನ. ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಹೋಳಿ ಹಬ್ಬವನ್ನು ವೈಶಿಷ್ಟ್ಯ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. 2 ದಿನ ಕಾಮಣ್ಣ ಮತ್ತು ರತಿ ಮನ್ಮಥರನ್ನು ಪ್ರತಿಷ್ಠಾಪಿಸಲಾಗಿತ್ತು. ಬುಧವಾರ ಮಧ್ಯಾಹ್ನ ಕಾಮದಹನ ಕಾರ್ಯ ನಡೆಯಿತು. ಕಿಲ್ಲಾಪೇಟೆ, ಹೊಸಪೇಟೆ, ಮೂವರು ನಗರಗಳಲ್ಲಿ ಕಾಮದಹನ ಬಳಿಕ ಮನೆಗಳಿಗೆ ಕಾಮನ ಬೆಂಕಿ ತೆಗೆದುಕೊಂಡು ಹೋಗಿ ಕಡಲೆಕಾಯಿ ಹುರಿಯುವ ಸಂಪ್ರದಾಯ ಪಾಲಿಸಲಾಯಿತು. ಇನ್ನು ಕಿಲ್ಲಾಪೇಟೆಯ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಸರ್ಕಾರಿ ಕಾಮನನ್ನು ಕಿಲ್ಲಾ ಯುವಕರು ಹಲ್ಲಿಗೆ ವಾದ್ಯದ ಮೂಲಕ ಮೆರವಣಿಗೆ ನಡೆಸಿ ಕೊಡ್ಡಿ ಯಲ್ಲಮ್ಮ ದೇವಸ್ಥಾನ ಬಳಿ ಸಂಗ್ರಹಣೆ ಮಾಡಿದ ಕಟ್ಟಿಗೆಯಲ್ಲಿ ಅಗ್ನಿಸ್ಪರ್ಶ ಮಾಡಲಾಯಿತು. ಮೆರವಣಿಗೆ ಸಂದರ್ಭದಲ್ಲಿ ಬೇವಿನ ಎಲೆಗಳ ತಪ್ಪಲಿನಿಂದ ಏಟು ಹಾಕಿ ಬಾಯಿ ಬಡಿದು ಕೊಳ್ಳುತ್ತಾ ಕೇಕೆ ಹಾಕುತ್ತು ನಾನಾ ಬಗೆಯಲ್ಲಿ ಕಿಲ್ಲಾ ಹುಡುಗರು ಮನರಂಜಿಸಿ ಸಂಭ್ರಮಿಸಿದರು. ಈ ವೇಳೆ ಕಿಲ್ಲಾಪೇಟೆಯ ಕಾಮದಹನದಲ್ಲಿ ಹಿರಿಯರಾದ ದಾನಪ್ಪ ಕಿರಗಿ, ಭದ್ರಪ್ಪ ಚಂದರಗಿ, ರಾಮಲಿಂಗಯ್ಯ ಕಮತರ, ಮಲ್ಲಪ್ಪ ಕಮತರ, ಬಸಲಿಂಗಯ್ಯ ವಜ್ರಮಟ್ಟಿ, ಬಸು ವಸ್ತ್ರದ, ಈಶ್ವರ ಚಂದರಗಿ, ರಾಚಣ್ಣ ಕಿರಗಿ, ಮಾಂತೇಶ ಹುಲ್ಲಿಕೇರಿ, ಚೆನ್ನಯ್ಯ ಆಲೂರ, ಮಾರುತಿ ಗೋವಿಂದಣ್ಣವರ, ಶೈಲು ಹಿರೇಮಠ್, ಮಂಜುನಾಥ ಕಟಗಿ ಕಾಮದಹನ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ನಾಳೆ ರಂಗಿನಾಟ. ನಾಳೆ ಗುರುವಾರ ಕೆರೂರ ಪಟ್ಟಣದಲ್ಲಿ ರಂಗಿನಾಟ ಬಲು ಸಂಭ್ರಮ ಸಡಗರದಿಂದ ನಡೆಯಲಿದ್ದು ಕಿಲ್ಲಾಪೇಟೆ ಮತ್ತು ಹಳಪೇಟೆಗಳಲ್ಲಿ 2 ಪ್ರತ್ಯೇಕ ಬಣ್ಣದ ಬಂಡಿ ಜೊತೆಗೆ ಸೋಗಿನ ಮೆರವಣಿಗೆ ನಡೆಯಲಿವೆ.